ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಆದಷ್ಟು ನಿಮಗೆ ಅಪ್ಡೇಟ್ ಮಾಡಬೇಕು ಅಂತ ಆಸೆ, ಹಾಗಾಗಿ ರಾತ್ರಿ ಎಲ್ಲ ಕುಂತು ನಿಮಗೋಸ್ಕರ ವೀಡಿಯೋಸ್ಗಳನ್ನು ಮಾಡ್ತಾ ಇರ್ತೇವೆ. ನೋಡಿ ವಿದ್ಯಾರ್ಥಿಗಳೇ, ಸ್ಪೆಷಲಿ ದಿಸ್ ವಿಡಿಯೋ ಇಸ್ ಪ್ಯೂರ್ಲಿ ಮೆಂಟ್ ಫಾರ್ ಅವರ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳೇ, ದಯವಿಟ್ಟು ವಿಡಿಯೋ ನೋಡ್ತಾ ಇದ್ದಂಗೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಸರ್. ಏನು ಬೇಡ, ಮತ್ತು ನಿಮ್ಮ ಪ್ರೀತಿ ಅದರಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ. 2,000 3,000 ಜನ ನೋಡ್ತಾ ಇದ್ದೀರಾ, ಒಂದು 40-30 ಲೈಕ್ ಬಟನನ್ನು ಪ್ರೆಸ್ ಮಾಡ್ತಾ ಇದ್ದೀರಾ. ಎನಿಹೋ ಒಮ್ಮೆ ಪ್ರೆಸ್ ಮಾಡ್ರಪ್ಪ, 2 ಸಲ ಮಾಡಿದರೆ ಅನ್ಲೈಕ್ ಆಗಿಬಿಡುತ್ತೆ. ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ನಮ್ಮ ಲೀಸ್ಟ್ ಆಫ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅಂತ ಇದೆ, ಇವತ್ತೇ ನಿಮಗೆ ನಾನು ಕೊಡ್ತಾ ಇದ್ದೇನೆ. ಇದಿರುವಂಥದ್ದು ಜನವರಿ ತಿಂಗಳಲ್ಲಿ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್. ಆದರೂ ಕೂಡ ನಿಮಗೆ ವರ್ಷ ಇಡೀ ಪ್ರಾಕ್ಟಿಕಲ್ ಮಾಡಿಸ್ತಾ ಇರ್ತಾರೆ. ತಾವುಗಳು ಇದನ್ನು ಹೀಗೆ ರೆಡಿ ಆಗಿಬಿಟ್ರೆ 30ಕ್ಕೆ ತಾವುಗಳು ಪ್ರಾಕ್ಟಿಕಲ್ ಎಕ್ಸಾಮನ್ನು ಬರೀಬೇಕಾಗಿರುತ್ತೆ, 30 ಅಂಕಕ್ಕೆ. ಹಾಗಾಗಿ ಪಾರ್ಟ್ ಎನಲ್ಲಿ ಏನೆಲ್ಲ ಪ್ರಶ್ನೆಗಳು ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಬರ್ತವೆ ಅಂತ ಈಗ ನಾವು ನೋಡ್ತಾ ಹೋಗೋಣ. ಯಾಕಂದರೆ ಹೊಸ ಸಿಲೆಬಸ್ ಅಲ್ವಾ, ಪೈಥಾನ್ ಅಂತ ಕೊಟ್ಬಿಟ್ಟಿದ್ದಾರೆ. ಓ ದೇವಾ ಅಂತ ಕೂತ್ಕೊಂಡ್ಬಿಟ್ಟಿದ್ದೀರಾ. ಫಸ್ಟ್ ಕ್ವಶನ್, ರೈಟ್ ಎ ಪೈಥಾನ್ ಪ್ರೋಗ್ರಾಮ್ ಯೂಸಿಂಗ್ ಎ ಫಂಕ್ಷನ್ ಟು ಪ್ರಿಂಟ್ ಫೆಬೊನಾಕಿ ನಂಬರ್ಸ್ ಅಂತ ಇದೆ. ಏನಾದರೂ ತಪ್ಪಾಗಿ ಓದಿದರೆ ಕ್ಷಮಿಸಬೇಕು. ರೈಟ್ ಎ ಮೆನ್ಯೂ ಡ್ರೈವನ್ ಪ್ರೋಗ್ರಾಮ್ ಇನ್ ಪೈಥಾನ್ ಟು ಫೈಂಡ್ ಫ್ಯಾಕ್ಟೋರಿಯಲ್ ಆ್ಯಂಡ್ ಸಮ್ ಆಫ್ ನ್ಯಾಚುರಲ್ ಆಫ್ ಎ ನಂಬರ್ಸ್ ಯೂಸಿಂಗ್ ಫಂಕ್ಷನ್ಸ್. ಇದು 2ನೆಯ ಪ್ರಶ್ನೆ. 3ನೆಯ ಪ್ರಶ್ನೆ, ರೈಟ್ ಎ ಪೈಥಾನ್ ಪ್ರೋಗ್ರಾಮ್ ಯೂಸಿಂಗ್ ಯೂಸರ್ ಡಿಫೈನ್ಡ್ function to calculate interest amount using simple interest method and compound interest method and find the difference of interest amount between the two methods. Question number 4, write a Python program to create text file and to read a text file and display the number of vowels, consonants, uppercase and lowercase characters in the file. Question number 5, write a Python code to find the numbers of lines, number of words and number of characters in a text file. Question number 6, write a Python program to create and to read records in binary file, student name and marks of 6 subjects. ಪ್ರೀತಿಯ ವಿದ್ಯಾರ್ಥಿಗಳೇ, ಲೈಕ್ ಬಟನ್ ಏನೋ ಕೊಟ್ಬಿಟ್ರಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೈರೆಕ್ಟಾಗಿ ಒಂದು ಹೈಪ್ ಅಂತ ಆಪ್ಷನ್ ಬರ್ತಾ ಇದೆ. ದಯವಿಟ್ಟು ಈ ವಿಡಿಯೋಗೆ ಪಾಯಿಂಟ್ಸ್ಗಳನ್ನು ಕ್ರೆಡಿಟ್ ಮಾಡೋದನ್ನು ಮರೆಯಬೇಡಿ. Write a Python program to copy the records of the students having %90 and above from the binary file into another file. ಈ ರೀತಿಯಾಗಿ ನಿಮಗೆ ಕಾಣುವಂಥ ಎಲ್ಲ ಪ್ರಶ್ನೆಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್, ನಿಮ್ಮ ಪ್ರಾಕ್ಟಿಕಲ್ಸಿಗೆ ಆಯಿತಾ, ಇದು ಬರುವಂಥದ್ದಾಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ನಿಮಗೆ ಸೆಕೆಂಡ್ ಇಯರ್ PUCಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ, 30 ಮಾರ್ಕ್ಸಿಗೆ ಇರುತ್ತೆ. ಪ್ರಥಮ PUCನಲ್ಲೂ ಮಾಡಿರ್ತಾರಲ್ವ, ಆ 30 ಮಾರ್ಕ್ಸಿಗೆ ಏನೆಲ್ಲ ಬರುತ್ತೆ ಇವತ್ತಿನಿಂದಲೇ ತಾವುಗಳು ಪ್ರಾಕ್ಟಿಕಲ್ ಲ್ಯಾಬಿಗೆ ಹೋದಾಗ ಕಂಪ್ಯೂಟರ್ ಸೈನ್ಸು ಅಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಗಟ್ಟು ಹೊಡೆದು ರೆಡಿಯಾಗಿಬಿಡಬೇಕು ಆಯಿತಾ. ಇದನ್ನೆಲ್ಲ ತಾವುಗಳು ಎಕ್ಸಿಕ್ಯೂಟ್ ಮಾಡಬೇಕು ಪ್ರೋಗ್ರಾಮನ್ನು. ನೋಡಿ ಇಲ್ಲಿ, ರೈಟ್ ಎ ಪೈಥಾನ್ ಪ್ರೋಗ್ರಾಮ್ ಯೂಸಿಂಗ್ ಫಂಕ್ಷನ್ ಟು ಸಾರ್ಟ್ ದಿ ಎಲಿಮೆಂಟ್ಸ್ ಆಫ್ ಎ ಲೀಸ್ಟ್ ಯೂಸಿಂಗ್ ಬಬಲ್ ಸಾರ್ಟ್ ಮೆಥಡ್ ಅಂತ ಇದೆ. ಟೋಟಲ್ಲು 14 ಈ ರೀತಿಯಾಗಿ ನಿಮಗೆ ಕೊಟ್ಟಿರುವಂತಹ ಒಂದು ಪ್ರೋಗ್ರಾಮ್ಗಳು ಆಗಿರ್ತವೆ ಪೈಥಾನಿಂದು ಆಯಿತಾ. ಪಾರ್ಟ್ ಬಿನಲ್ಲಿ ನಾವು ಬರೋದಾದರೆ MySQL ಅಂತ ಇದೆ ಅಲ್ವಾ, ಇದರಲ್ಲಿ ತಾವುಗಳು ಒಂದು ಟೇಬಲನ್ನು ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಇದೀಗ ಪಾರ್ಟ್ ಎ ಪೈಥಾನ್ ಮುಗಿಸ್ಕೊಟ್ಟಿದ್ದೀನಿ. ಪಾರ್ಟ್ ಬಿಗೆ ನಾವು ಬರೋದಾದರೆ ಕ್ರಿಯೇಟ್ ಎ ಟೇಬಲ್ ವಿತ್ ದಿ ಫಾಲೋಯಿಂಗ್ ಫೀಲ್ಡ್ ಆ್ಯಂಡ್ ಎಂಟರ್ 10 ರೆಕಾರ್ಡ್ಸ್ ಇನ್ ಟು ದಿ ಟೇಬಲ್ ಎಂಟಿಟಿ ನೇಮ್ ಮಾರ್ಕ್ಸ್ ಅಂತ ಇದೆ, ಹೌದಲ್ವಾ. ಇಲ್ಲಿ ಅಟ್ರಿಬ್ಯೂಟ್ ನೇಮ್ ಇದೆ, ಟೈಪ್ ಇದೆ, ಸೈಜ್ ಇದೆ, ಕಾನ್ಸ್ಟೆಂಟ್ ಎಲ್ಲದು ಕೂಡ 4 ಇರುವಂಥದ್ದು. ನಿಮಗೆ ಚೆನ್ನಾಗಿ ಗೊತ್ತು, ನಾನು ಬರೀ ಅಪ್ಪರ್ ಲೇಯರ್ನಲ್ಲಿ ಹೇಳ್ಬೋದು ಹೊರತು, ಹೌದಲ್ವಾ, ಐ ಕಾಂಟ್ ಗೋ ಇನ್ಸೈಡ್ ದಿ ಟಾಪಿಕ್. ಯು ನೋ ವೆರಿ ವೆಲ್ ವಾಟ್ ಟು ಡೂ, ಹೌ ಟು ಡೂ ಎವ್ರಿಥಿಂಗ್. ಸೆಕೆಂಡ್ ಕ್ವಶನ್ನು, ಅದರಲ್ಲಿ ಪಾರ್ಟ್ ಬಿನಲ್ಲಿ ನೋಡೋದಾದರೆ ಕ್ರಿಯೇಟ್ ಎ ಟೇಬಲ್ ಫಾರ್ ಹೌಸ್ ಹೋಲ್ಡ್ ಎಲೆಕ್ಟ್ರಿಕ್ ಬಿಲ್ಡ್ ವಿತ್ ದಿ ಫಾಲೋಯಿಂಗ್ ಫೀಲ್ಡ್ಸ್ ಆ್ಯಂಡ್ ಎಂಟರ್ 10 ರೆಕಾರ್ಡ್ಸ್ ಎಂಟಿಟಿ ನೇಮ್ ಬೆಸ್ಕಾಮ್ ಅಂತ. ಬೆಸ್ಕಾಮ್ ಹೀಗೆ ನೀವು ಇದನ್ನು ಬಿಲ್ಲನ್ನು ಜನ್ರೇಟ್ ಮಾಡಬೇಕಾಗಿರುತ್ತೆ ಆಯಿತಾ. ಟೇಬಲ್ ಕ್ರಿಯೇಟ್ ಮಾಡಿಬಿಟ್ಟು ಎಲ್ಲ ನಿಮಗೆ ಗೊತ್ತಿರುತ್ತೆ. ವ್ಯೂ ದಿ ಸ್ಟ್ರಕ್ಚರ್ ಆಫ್ ಟೇಬಲ್ ಇದೆ, ಲೀಸ್ಟ್ ಆಫ್ ಆಲ್ ದ ರೆಕಾರ್ಡ್ಸ್, ಆ್ಯಡ್ ಎ ನ್ಯೂ ಫೀಲ್ಡ್ ಫಾರ್ ಬಿಲ್ ಅಮೌಂಟ್ ಇನ್ ದ ನೇಮ್ ಆಫ್ ಏನಿದು ಬಿಲ್ಲರ್ ಏನೋ ನೋಡಿ, ಮಿನಿಮಮ್ ಅಮೌಂಟ್ ₹100 for first 100 units 7.50 paise per unit.
ಮೋರ್ ದ್ಯಾನ್ 100 ಯೂನಿಟ್ಸ್ ಅಂದರೆ ಅಬೌವ್ 100 ಯೂನಿಟ್ಸಿಗೆ 8.50 ಹಾಕಿಬಿಟ್ಟು ಒಂದು ಟೇಬಲನ್ನು ಕ್ರಿಯೇಟ್ ಮಾಡಿ ಜನ್ರೇಟ್ ಮಾಡಬೇಕು. ಇದೇ ರೀತಿಯಾಗಿ ನಾವು ನೋಡ್ತಾ ಹೋದರೆ ಪಾರ್ಟ್ ಬಿನಲ್ಲಿ ಥರ್ಡ್ ಕ್ವಶನು ಕ್ರಿಯೇಟ್ ಎ ಟೇಬಲ್ ವಿತ್ ದ ಫಾಲೋಯಿಂಗ್ ಡೀಟೇಲ್ ಆ್ಯಂಡ್ ಎಂಟರ್ಟೈನ್ ರೆಕಾರ್ಡ್ಸ್ ಇಂಟು ದ ಟೇಬಲ್ ಅಂತ ಇದೆ. ಇದನ್ನೆಲ್ಲ ಮಾಡ್ತೀರಾ ನೀವು. ನನ್ನ ಪ್ರಕಾರ ಇದೇನು ನಿಮಗೆ ತೊಂದರೆ ಆಗಲ್ಲ. ಈ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಇದೆ, ಯಾವುದಿದು ಕ್ವಶನ್ ನಂಬರ್ 4 ಕೂಡ ಹೌದಲ್ವಾ ವಿದ್ಯಾರ್ಥಿಗಳೇ.